NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಈ ಒಂದು ದೇವಸ್ಥಾನದಲ್ಲಿ ರಕ್ತ ಬಿದ್ದಿದೆ ಅಂತ ಹೇಳಿದ್ರೆ ಕಲಿಯುಗದ ಅಂತ್ಯ ಆಗುತ್ತೆ ಅನ್ನೋಂಥ ಅರ್ಥ ಬರುತ್ತೆ. ಏನಿದು ನೋಡುವಂಥದ್ದಾದರೆ, ಕಲಿಯುಗದ ಅಂತ್ಯದ ಕುರಿತಾಗಿ ಸಾಕಷ್ಟು ಭವಿಷ್ಯವಾಣಿಗಳಿದ್ರೂ ಕೂಡ ಪುರಿ ಜಗನ್ನಾಥ ಸನ್ನಿಧಾನಕ್ಕೆ ಸೇರಿದ ಈ ಒಂದು ಭವಿಷ್ಯವಾಣಿ ತುಂಬಾನೇ ಭಯಾನಕವಾಗಿದೆ. ಕಲಿಯುಗದ ಅಂತ್ಯಕ್ಕೂ ಮುನ್ನ ಅಥವಾ ಕಲಿಯುಗದ ಅಂತ್ಯ ಹತ್ತಿರವಾಗ್ತಾ ಇರಬೇಕಾದ್ರೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಯಾವೆಲ್ಲ ಕೆಟ್ಟ ಘಟನೆಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಡೆಯುವಂಥ ಈ ಎಲ್ಲ ಕೆಟ್ಟ ಘಟನೆಗಳು ಕಲಿಯುಗದ ಅಂತ್ಯವನ್ನ ಸೂಚನೆ ಮಾಡುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಕಲಿಯುಗದ ಅಂತ್ಯದಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸುತ್ತೆ ಅನ್ನೋದರ ಕುರಿತಾಗಿ ಸಾಕಷ್ಟು ಧಾರ್ಮಿಕ ಗ್ರಂಥಗಳು, ಪುರಾವೆಗಳು ಕೂಡ ಹೇಳುತ್ತೆ. ಕಲಿಯುಗದ ಅಂತ್ಯವನ್ನ ನಾವು ಈ ಘಟನೆಗಳ ಮೂಲಕ ತಿಳಿದುಕೊಳ್ಳಬಹುದು. ಅವುಗಳಲ್ಲಿ ಕಲಿಯುಗದ ವೇಳೆಯಲ್ಲಿ ದೇವಸ್ಥಾನದಲ್ಲಿ ನಡೆಯಬಹುದಾದ ವಿಚಿತ್ರ ಘಟನೆಗಳು ಕೂಡ ಸಾಕ್ಷಿಯಾಗಿವೆ. ಇಂದಿಗೂ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ನಡೆಯುವಂತಹ ವಿಚಿತ್ರ ಘಟನೆಗಳು ಕಲಿಯುಗದ ಅಂತ್ಯವನ್ನ ಸೂಚನೆ ಮಾಡುತ್ತೆ. ಅಂತಹ ದೇವಾಲಯಗಳಲ್ಲಿ ಪುರಿ ಜಗನ್ನಾಥ ದೇವಸ್ಥಾನ ಕೂಡ ಒಂದು. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಕಲಿಯುಗ ಅಂತ್ಯ ಆಗುವಂತಹ ಸಮಯದಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸುತ್ತೆ ಅನ್ನುವಂಥದ್ರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿರುವಂಥದ್ದು. ಪುರಿಯಲ್ಲಿ ನೆಲೆಸಿರುವಂತಹ ಜಗನ್ನಾಥ ಸ್ವಾಮಿಗೆ ಅವಮಾನ ಆಗುವಂಥದ್ದು ಕಲಿಯುಗದ ಅಂತ್ಯದ ಸಮಯದಲ್ಲಿ. ಪುರಿಯಲ್ಲಿ ನೆಲೆ ನಿಂತ ಜಗನ್ನಾಥ ಸ್ವಾಮಿ ಅವಮಾನವನ್ನ ಎದುರಿಸ್ತಾನೆ. ದೇವಸ್ಥಾನದ ಆಚಾರ ವಿಚಾರಗಳ ಬಗ್ಗೆ, ಸಂಪ್ರದಾಯಗಳಲ್ಲಿ ಅವ್ಯವಸ್ಥೆ ಕೂಡ ಉಂಟಾಗುತ್ತೆ. ಈ ಘಟನೆ ಈಗಾಗಲೇ ಪುರಿಯಲ್ಲಿ ಸಂಭವಿಸಿರುವಂಥದ್ದು. 2025ರ ವೇಳೆಯಲ್ಲಿ ಪುರಿ ಜಗನ್ನಾಥನ ವಿಗ್ರಹವನ್ನ ಬದಲಾಯಿಸುವಂತಹ ಸಮಯದಲ್ಲಿ ಜಗನ್ನಾಥನಿಗೆ ಅವಮಾನ ಆಗುವಂತಹ ಕಾರ್ಯ ಕೂಡ ನಡೆದಿದೆ. 1996ರ ನಂತರ 2015ರಲ್ಲಿ ಪುರಿ ಜಗನ್ನಾಥನ ಹಳೆಯ ವಿಗ್ರಹವನ್ನ ಬದಲಾಯಿಸಿ ಹೊಸ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವಂತಹ ಸಮಯದಲ್ಲಿ ಪುರೋಹಿತರ ನಡುವೆ ಜಗಳ ಸೃಷ್ಟಿಯಾಗಿತ್ತು. ಇದರಿಂದಾಗಿ ಆಚರಣೆ ಕೂಡ ವಿಳಂಬ ಆಗಿತ್ತು. ಅಲ್ಲಿನ ಜನರು ಇದನ್ನ ಜಗನ್ನಾಥ ಸ್ವಾಮಿಗೆ ಅವಮಾನ ಮಾಡಿರುವಂಥದ್ದು ಅಂತ ಹೇಳಿ ನಂಬ್ತಾರೆ. ಇನ್ನು ಗುಮ್ಮಟದ ಕಲ್ಲುಗಳು ಬೀಳುವಂಥದ್ದು. ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಭವಿಷ್ಯವಾಣಿಗಳ ಪ್ರಕಾರವಾಗಿ ಕಲಿಯುಗದ ಅಂತ್ಯ ಹತ್ತಿರವಾಗ್ತಿದ್ದ ಹಾಗೆ ಪುರಿ ಜಗನ್ನಾಥ ದೇವಸ್ಥಾನದ ಗುಮ್ಮಟದಲ್ಲಿನ ಕಲ್ಲುಗಳು ಕೆಳಗೆ ಬೀಳೋದಕ್ಕೆ ಆರಂಭ ಆಗುತ್ತೆ ಅಂತಲೂ ಹೇಳಲಾಗುತ್ತೆ. 1842ರಿಂದ ಇಲ್ಲಿಯವರೆಗೂ ಕೂಡ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಗುಮ್ಮಟದಿಂದ ಕಲ್ಲುಗಳು ಬೀಳೋದಕ್ಕೆ ಆರಂಭ ಆಗಿದೆ. ಈಗಾಗಲೇ ಸುಮಾರು 15ರಿಂದ 16 ಕಲ್ಲುಗಳು ಕೆಳಗೆ ಬಿದ್ದಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಆಲದ ಮರದ ನಾಶ ಆಗುವಂಥದ್ದು, ಜೊತೆಗೆ ಧ್ವಜ ಕೆಳಕ್ಕೆ ಬೀಳುವಂಥದ್ದು. ಸುದರ್ಶನ ಚಕ್ರವು ಕೂಡ ವಕ್ರವಾಗಿತ್ತು. ಒರಿಸ್ಸಾದಲ್ಲಿ ಸಂಭವಿಸಿದ ಚಂಡಮಾರುತದಿಂದಾಗಿ ಒರಿಸ್ಸಾದ ಜನ ಕಲ್ಪವೃಕ್ಷ ಅಂತ ಹೇಳಿ ಕರೆಯಲಾಗುವಂತಹ ಜಗನ್ನಾಥ ದೇವಾಲಯದ ಪವಿತ್ರ ಆಲದ ಮರ ಬೀಳುತ್ತೆ ಮತ್ತು ಇದರ ನಂತರ ಜಗತ್ತಿನಲ್ಲಿ ಲಕ್ಷಾಂತರ ಜನರು ಸಾಯೋದಕ್ಕೆ ಆರಂಭಿಸ್ತಾರೆ. 2019ರ ಮೇ ತಿಂಗಳಿನಲ್ಲಿ ಒರಿಸ್ಸಾದಲ್ಲಿ ಘನಿ ಅನ್ನುವಂತಹ ಚಂಡಮಾರುತ ಬರುತ್ತೆ. ಆ ಆಲದ ಮರ ಆ ಚಂಡಮಾರುತಕ್ಕೆ ಬಿದ್ದು ಹೋಗುತ್ತೆ. ಇದರ ಬಳಿಕ 2019ರ ಕೊನೆಯಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇದಲ್ಲದೆ ಪುರಿ ಜಗನ್ನಾಥ ದೇವಸ್ಥಾನದ ಧ್ವಜ ಕೆಳಗೆ ಬೀಳುತ್ತೆ ಅಂತಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ 2019ರ ಘನಿ ಚಂಡಮಾರುತದಿಂದಾಗಿ ಧ್ವಜವು ಹಾರಿ ಸಮುದ್ರಕ್ಕೆ ಹೋಗಿ ಬಿದ್ದಿತ್ತು. ಪುನಃ ಇದೇ ರೀತಿ 2020ರಲ್ಲೂ ಕೂಡ ನಡೆದಿತ್ತು. ಧ್ವಜ ಹಾಗೆ ತ್ರಿದೇವರ ಬಟ್ಟೆಗಳು ಬೆಂಕಿಗೆ ಆಹುತಿಯಾಗುತ್ತೆ ಅಂತ ಹೇಳಲಾಗಿತ್ತು. ಹೌದು, ಪುರಿ ಜಗನ್ನಾಥ ದೇವಸ್ಥಾನದಲ್ಲಿನ ಧ್ವಜ ಹಾಗೆ ತ್ರಿದೇವರ ಬಟ್ಟೆಯು ಕಲಿಯುಗದ ಅಂತ್ಯದ ಸಮಯದಲ್ಲಿ ಬೆಂಕಿಗೆ ಆಹುತಿಯಾಗುತ್ತೆ ಅನ್ನುವಂಥ ಭವಿಷ್ಯವಾಣಿಯನ್ನು ನುಡಿಯಲಾಗಿತ್ತು. ಅದರಂತೆ 2020ರ ಮಾರ್ಚ್ 19ರಂದು ಪಾಪನಾಶಕ ಏಕಾದಶಿಯ ದಿನದಂದು ದೇವಾಲಯದ ಆವರಣದಲ್ಲಿ ಮಹಾದೀಪವನ್ನು ಸ್ಥಾಪನೆ ಮಾಡಲಾಗಿತ್ತು. ಹಠಾತ್ ಗಾಳಿಯಿಂದಾಗಿ ಧ್ವಜವು ದೀಪದ ಬಳಿಯಲ್ಲಿ ಹಾರಿ ಬೆಂಕಿಗೆ ಆಹುತಿಯಾಗುತ್ತೆ. ಈ ಸಮಯದಲ್ಲಿ ಅದನ್ನು ಅತ್ಯಂತ ದೊಡ್ಡ ಅಪಶಕುನ ಅಂತಲೂ ಕೂಡ ಪರಿಗಣನೆ ಮಾಡಲಾಗಿರುತ್ತೆ. ಅದರ 5 ದಿನಗಳ ನಂತರ ದೇಶವನ್ನ ಮೊದಲ ಬಾರಿ ಲಾಕ್ಡೌನ್ ಕೂಡ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ದೇವಾಲಯದ ಆವರಣದಲ್ಲಿ ಹಲವು ಬಾರಿ ತ್ರಿದೇವರ ಬಟ್ಟೆಯು ಕೂಡ ಬೆಂಕಿಗೆ ಆಹುತಿಯಾಗಿತ್ತು. ಇನ್ನು ದೇವಾಲಯದ ಗುಮ್ಮಟದ ಮೇಲೆ ರಣಹದ್ದು ಬಂದು ಕುಳಿತುಕೊಳ್ಳುವಂಥದ್ದು, ದೇವಾಲಯದ ಶಿಖರದ ಮೇಲೆ ಮತ್ತೆ ಏಕಶಿಲೆಯ ಸ್ತಂಭದ ಮೇಲೆ ರಣಹದ್ದುಗಳು ಕುಳಿತುಕೊಳ್ಳುತ್ತೆ. ಇದು ಕಲಿಯುಗದ ಅಂತ್ಯ ಆಗುವಂತಹ ಮುನ್ನ ಜಗನ್ನಾಥನು ಕೊಡುವಂತಹ ಸೂಚನೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿಯಲಾಗಿತ್ತು. ಜಗನ್ನಾಥ ದೇವಾಲಯದ ಶಿಖರದ ಸುತ್ತಲೂ ಕೂಡ ಯಾವುದೇ ಪಕ್ಷಿಗಳು ಹಾರುವಂಥದ್ದು ಅಥವಾ ಅದರ ಸುತ್ತಲೂ ಯಾವುದೇ ವಿಮಾನ ಅಥವಾ ಹೆಲಿಕಾಪ್ಟರ್ ಹಾರುವಂಥದ್ದು ಇದುವರೆಗೂ ಕೂಡ ಕಂಡು ಬಂದಿಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಜುಲೈ 2020ರಲ್ಲಿ ಮತ್ತು ನಂತರ ಡಿಸೆಂಬರ್ 2021ರಲ್ಲಿ ದೇವಾಲಯದ ಮೇಲೆ ರಣಹದ್ದುಗಳು, ಹದ್ದುಗಳು
ಹಾಗೆ ಗಿಡುಗುಗಳು ಕಾಣಿಸ್ಕೊಂಡಿತ್ತು. ಈ ಪಕ್ಷಿಗಳು ದೇವಾಲಯದ ಶಿಖರ, ಧ್ವಜ, ಏಕಶಿಲಾ ಸ್ತಂಭ ಜೊತೆಗೆ ನೀಲಚಕ್ರದ ಮೇಲೆ ಬಂದು ಕೂತ್ಕೊಂಡಿತ್ತು. ಇನ್ನು ಜಗನ್ನಾಥನ ಸನ್ನಿಧಾನದಲ್ಲಿ ಪದೇ ಪದೇ ರಕ್ತದ ಕಲೆಗಳು ಕಾಣಿಸ್ಕೊಂಡು ಸನ್ನಿಧಾನವನ್ನ ಅಪವಿತ್ರಗೊಳಿಸುತ್ತೆ ಅನ್ನುವಂಥ ಭವಿಷ್ಯ ಹೇಳಲಾಗಿತ್ತು. 1-2 ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳು ಕೂಡ ಮರುಕಳಿಸಿತ್ತು. ದೇವಾಲಯದ ಆವರಣದಲ್ಲಿ ರಕ್ತದ ಕಲೆಗಳು ಪದೇ ಪದೇ ಕಂಡು ಬಂದಿತ್ತು. ಕೆಲವೊಮ್ಮೆ ಜಗಳಗಳಿಂದಾಗಿ, ಕೆಲವೊಮ್ಮೆ ಬೇರೆ ಬೇರೆ ಯಾವುದೋ ನಿಗೂಢ ಕಾರಣಗಳಿಂದಾಗಿ ರಕ್ತದ ಕಲೆಗಳು ಕಂಡು ಬಂದಿತ್ತು. ಇವುಗಳ ಅರ್ಥ ಕಲಿಯುಗದ ಅಂತ್ಯ ತುಂಬಾನೇ ಹತ್ತಿರವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಕೊಟ್ಟಿರುವಂತಹ ಮಾಹಿತಿಗಳೇನಿದೆ ಇದೆಲ್ಲವೂ ಕೂಡ ಕೆಲವೊಂದು ಆನ್ಲೈನ್ ಆಧಾರಿತವಾಗಿ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಕುರಿತಾಗಿ ಹೇಳಿರುವಂಥದ್ದು. ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ರ ಬಗ್ಗೆ ನಾವೇ ಅವಲೋಕಿಸಿಕೊಳ್ಳಬೇಕಾಗತ್ತೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.